ಪ್ರಧಾನಿಗಳ ನಿವಾಸಕ್ಕೆ ಸೇನಾ ಮುಖ್ಯಸ್ಥರು ಆಗಮಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಿನ್ನೆಯಿಂದ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದ ನಿವಾಸ ಸೇನಾ ಮುಖ್ಯಸ್ಥರು ಇದೀಗ ಆಗಮಿಸಿದ್ದಾರೆ. ಸತತವಾಗಿ ಪಾಕಿಸ್ತಾನ ಮಾಡ್ತಾ ಇರುವ ಪ್ರತಿಯೊಂದು ದಾಳಿಯನ್ನ ಕೂಡ ಭಾರತೀಯ ಸೇನಾ ಪಡೆ ಅಲ್ಲೇನೆ ಅದನ್ನ ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಮತ್ತೊಂದು ಸುತ್ತಿನ ಮಹತ್ವವಾದ ಮೀಟಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಒಂದ್ ಕಡೆ ನಿರಂತರವಾದ ಪಾಕಿಸ್ತಾನದ ದಾಳಿ, ಭಾರತದ ತಕ್ಕ ಪ್ರತ್ಯುತ್ತರ, ಇದರ ನಡುವೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಮೊದಲನೇದಾಗಿ ಕಳೆದ 2 ದಿನಗಳಿಂದ ಪಾಕಿಸ್ತಾನ ಟ್ರೈ ಮಾಡ್ತಲೇ ಇದೆ ಭಾರತದ ನಿವಾಸಿಗಳನ್ನ, ಭಾರತದ ನಿಷ್ಕಲ್ಮಶ ಜನರನ್ನ ನಾವು ಅಟ್ಯಾಕ್ ಮಾಡಬೇಕು, ಅವರ ಪ್ರಾಣವನ್ನ ಬಲಿ ಕೊಡಬೇಕು ಅಂತ. ಆದರೆ ಅವರಿಗಿಂತ ಹೆಚ್ಚಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸೇನೆಯಲ್ಲಿ ಪ್ರತಿನಿತ್ಯ 24 ಗಂಟೆಗಳ ಕಾಲ ತೊಡಗಿರುವಂಥ ಯೋಧರು ಅವರ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸ್ತಾ ಇರುವಂಥದ್ದನ್ನು ನಾವು ನೋಡ್ಕೊಂಡ್ ಬಂದಿದ್ದೀವಿ. ಇದು ಕೇವಲ ಬೆಳಗ್ಗೆ ಮಾಡ್ತಿರುವಂಥದ್ದಲ್ಲ, ಪಾಕಿಸ್ತಾನ ಹೇಡಿಗಳಂತೆ ರಾತ್ರಿಯಾದ ನಂತರ ಈ ಒಂದು ದಾಳಿಯನ್ನು ಪ್ರತಿನಿತ್ಯ ಮಾಡ್ತಿದ್ದಾರೆ. ಸಂಜೆ 7 ಗಂಟೆಯ ನಂತರ ಆರಂಭವಾಗುವಂಥ ಈ ಒಂದು ದಾಳಿ ಬೆಳಗಿನ ಜಾವ 5 ಗಂಟೆವರೆಗೂ ಮುಂದುವರಿತಾ ಇರುವಂಥದ್ದು. ಈ ಇಷ್ಟು ಸಮಯದಲ್ಲಿ ಎಲ್ಲಿಯೂ ಕೂಡ ಒಂದು ಡ್ರೋನ್ ಕೂಡ ಒಬ್ಬ ಸಿವಿಲಿಯನ್ನ ಮೇಲೆ ಅಥವಾ ಅವರ ಮನೆಯ ಮೇಲೆ ಬೀಳದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿರುವಂಥದ್ದು. ಇದು ಒಂದು ಪಾರ್ಟ್ ಆಫ್ ದ ಸ್ಟೋರಿ ಆಗುತ್ತೆ. ಪಾಕಿಸ್ತಾನ ಮಾಡ್ತಿರುವಂಥ ಅಷ್ಟು ದಾಳಿಗಳನ್ನ, ಅಷ್ಟು ಯೋಜನೆಗಳನ್ನ, ಅಷ್ಟು ಐಡಿಯಾಲಜಿಗಳನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನ ನಮ್ಮ ಕೇಂದ್ರ ಸರ್ಕಾರ ಈಗ ಮಾಡ್ತಿರುವಂಥದ್ದು ಕೇವಲ 1-2 ದಿನಗಳಲ್ಲ, ಕಳೆದ ಅನೇಕ ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಆಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರ್ಬೋದು, ವಿದೇಶಾಂಗದ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಇಲಾಖೆ ಹ್ಯಾಂಡ್ ಇನ್ ಹ್ಯಾಂಡ್ ನಡ್ಕೊಂಡು ಹೋಗಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕು, ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನ ಕಲಿಸಬೇಕು, ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ನಮ್ಮ ಬಳಿ ಕಾಲು ಕೆರೆದು ಬರದಂತೆ ಮಾಡಬೇಕು ಅನ್ನೋ ಒಂದು ಅನೇಕ ಕ್ರಮಗಳನ್ನು ವಹಿಸಿರುವಂಥದ್ದು. ಇದು ಕೇವಲ ಮತ್ತೆ ಇವತ್ತಿನ ಬೆಳವಣಿಗೆ ಅಲ್ಲ. ಕಳೆದ ಅನೇಕ ದಿನಗಳಿಂದ 3 ಸೇನೆಗಳ ಮುಖ್ಯಸ್ಥರೊಡನೆ, ಚೀಫ್ ಆಫ್ ಡಿಫೆನ್ಸ್ ಸರ್ವಿಸಸ್ನ ಮುಖ್ಯಸ್ಥರೊಡನೆ ಮೀಟಿಂಗ್ ನಡೀತಾ ಇರೋಂಥದ್ದು. ಹೈ ಲೆವೆಲ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ಗಳು ನಡೀತಾ ಇದೆ. ಏನೆಲ್ಲ ಡಿಸ್ಕಸ್ ಆಗ್ತಿದೆ ಅಂತ ಸ್ಪೆಕ್ಯುಲೇಟ್ ಅನ್ನ ನಾವು ಮಾಡೋದಾಯ್ತು ಅಂದ್ರೆ, ಮೊದಲನೇದಾಗಿ ಅವರಿಗೆ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಇಲ್ಲಿಯವರೆಗೂ ನಾವು ಏರಿಯಲ್ ಮಾರ್ಗವನ್ನು ಬಳಸಿದ್ವಿ. ನೌಕಾನೆಲೆಯಿಂದ ಯಾವ ರೀತಿ ಮಾಡಬಹುದು, ಲ್ಯಾಂಡ್ ಬೇಸ್ನಲ್ಲಿ ಯಾವ ರೀತಿ ಮಾಡಬಹುದು, ನಮ್ಮ ಬಳಿ ಇರುವಂಥ ವೆಪನ್ಗಳ ವಿಚಾರವನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ತಿಳಿಸಲಾಗಿರುತ್ತೆ. ಯಾವ ಮಾರ್ಗದಿಂದ ಅಟ್ಯಾಕ್ ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅವರ ಈ ಉಗ್ರ ನೆಲೆಗಳನ್ನು ನಾವು ನಾಶ ಮಾಡ್ಬೋದು ಅಂತ ಮಾತುಕತೆ ನಡೆದಿರುವಂಥದ್ದು. ಇವತ್ತಿನ ಮೀಟಿಂಗ್ ಮತ್ತೊಂದು ಹಂತ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಕಳೆದ 2 ದಿನಗಳಿಂದ ಡ್ರೋನ್ ಅಟ್ಯಾಕ್ ಮುಂದುವರಿತಾ ಇದೆ. ಕೇವಲ ನಾನಿರುವಂಥ ಸ್ಥಳ ಅಲ್ಲ, ಬಾರ್ಡರ್ ಏರಿಯಾಗಳಲ್ಲಿ, ನಗರ ಪ್ರದೇಶಗಳ ಮೇಲೆ, ಏರ್ಪೋರ್ಟ್ಗಳ ಮೇಲೆ, ಏರ್ ಬೇಸ್ಗಳ ಮೇಲೆ ಎಲ್ಲದರ ಮೇಲೂ ಕೂಡ ಅವರ ದಾಳಿಯನ್ನು ಮುಂದುವರಿಸ್ತಾ ಇರೋದ್ರಿಂದ ಖಂಡಿತವಾಗಿಯೂ ಬಿಸಿಯನ್ನು ಮುಟ್ಟಿಸಬೇಕು, ಚುರುಕನ್ನು ಮುಟ್ಟಿಸಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇರೋದ್ರಿಂದ ಪ್ರಾಬಬ್ಲಿ ಇವತ್ತಿನ ಮೀಟಿಂಗ್ ಏನಿದೆ ಇದು ಕಳೆದ ಅನೇಕ ದಿನಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗುವಂಥ ಸಾಧ್ಯತೆ, ನಿರೀಕ್ಷೆ ಎರಡೂ ಇರೋದ್ರಿಂದ ಔಟ್ಕಮ್ ಏನಾಗಿರುತ್ತೆ ಅನ್ನೋದು ಇವತ್ತಿನ ರಾತ್ರಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಸರ್ಕಾರ ಮಾತನಾಡೋದಕ್ಕಿಂತ ಕೆಲಸವನ್ನ ಮಾಡಿ ತೋರಿಸ್ತಿರೋದ್ರಿಂದ ಇವತ್ತಿನ ಮಾತುಕತೆಯ ರಿಸಲ್ಟ್ ಏನಿದೆ ಇವತ್ತು ಸಂಜೆ 7 ಗಂಟೆಯಿಂದ ಬೆಳಗಿನ ಜಾವದ ಒಳಗಡೆ ಭಾರತೀಯರಿಗೆ ಗೊತ್ತಾಗಲಿದೆ. ಸ್ಮಿತಾ, ಅಭಿಷೇಕ್, ಈಗಷ್ಟೇ ರಕ್ಷಣಾ ಇಲಾಖೆ ಹಾಗೆ ವಿದೇಶಾಂಗ ಇಲಾಖೆಯಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಪಾಕಿಸ್ತಾನದ ದಾಳಿಗಳು ಪ್ರತಿ ದಿನ ಕಳೆದಂತೆ ತೀವ್ರವಾಗ್ತಾ ಇರೋದ್ರ ಬಗ್ಗೆ ಹಾಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ಕೊಂಡು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಆಯ್ತು. ಅದಕ್ಕೆ ಪ್ರತಿ ದಾಳಿಯನ್ನು ಅದಕ್ಕಿಂತ ಪ್ರಖರವಾಗಿ ಭಾರತ ಮಾಡ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಬಟ್ ಭಾರತೀಯರ ನಿರೀಕ್ಷೆ, ಅವ್ರು ಬರ್ತಾರೆ, ಹೊಡಿತಾರೆ, ನಾವು ಅದಕ್ಕೆ ವಾಪಸ್ ಹೊಡಿತಿದ್ದೀವಿ, ಇಷ್ಟಕ್ಕೆ ಸೀಮಿತನಾ ಭಾರತದ ಪ್ರತ್ಯುತ್ತರ, ಇದಕ್ಕೆ ಮೀರಿ ಭಾರತ ಏನಾದರೂ ಮಾಡುತ್ತಾ ಅನ್ನೋದಿದೆ. ಈ ನಿರೀಕ್ಷೆಗೆ ಇವತ್ತಿನ ಸಭೆಯಲ್ಲಿ ಉತ್ತರ ಸಿಗೋ ಸಾಧ್ಯತೆಗಳಿದೆಯಾ?
ಖಂಡಿತವಾಗಿಯೂ ಇದೆ ಅಂತ ಹೇಳ್ಬೋದು ಸ್ಮಿತಾ. ಯಾಕೆ ಅಂದರೆ ಒಂದು ಗ್ರೌಂಡ್ ರಿಯಾಲಿಟಿ ಫ್ಯಾಕ್ಟನ್ನು ಹೇಳಬೇಕಾಗುತ್ತೆ. ಇಲ್ಲಿ ಇರುವಂಥ ಪ್ರತಿಯೊಂದು ಅಂಗಡಿ ಇರ್ಬೋದು, ಗ್ಯಾರೇಜ್ ಇರ್ಬೋದು, ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋಂಥ ಡೇ ಲೇಬರ್ ವರ್ಕ್ ಅಂದರೆ ಡೇ ವೇಜ್ ಲೇಬರ್ಗಳಿರ್ಬೋದು, ಎಲ್ಲರೂ ಕೇಳ್ತಿರುವಂಥದ್ದು ಅವರ ದಾಳಿಗೆ ನಾವು ಪ್ರತಿ ದಾಳಿ ಮಾಡಿದ್ದು ಮುಗೀತು. ಕಳೆದ 70 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ, 3 ಯುದ್ಧಗಳನ್ನು ನೋಡಿದ್ದೇವೆ. ಈಗ 4ನೇ ಯುದ್ಧ ಆಗಬೇಕು. 4ನೇ ಯುದ್ಧ ಆದ ನಂತರ ಪ್ರತ್ಯೇಕ ರಾಷ್ಟ್ರವಾದರೂ ಪರವಾಗಿಲ್ಲ, ದೇಶ ವಿಭಜನೆ ಆದರೂ ಪರವಾಗಿಲ್ಲ, ನಾವು ಇಲ್ಲಿರುವಂಥ ಜನರು, ನಾವು ಭಾರತೀಯರು, ಭಾರತಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ಜೀವವನ್ನು ಕೊಡೋದಕ್ಕೆ ರೆಡಿ ಇದ್ದೇವೆ. ಸೇನಾನಿಗಳಂತೆ, ಯೋಧರಂತೆ ನಾವು ಕೂಡ ಫ್ರಂಟ್ ಲೈನ್ಗೆ ಬಂದು ನಾವು ಹೋರಾಡ್ತೇವೆ. ಆದರೆ ದಯಮಾಡಿ ವಾರನ್ನ ನೀವು ನಡೆಸಬೇಕು. ಯಾವುದೇ ಕಾರಣಕ್ಕೂ ದಾಳಿಗೆ ಪ್ರತ್ಯುತ್ತರ, ಪ್ರತಿ ದಾಳಿ ನಡೆಸೋದನ್ನ ಸಾಕು ಈ ಸದ್ಯದ ಮಟ್ಟಿಗೆ. ರೈಟ್ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ, ಸಂಪರ್ಕದಲ್ಲಿರಿ ಅಭಿಷೇಕ್. 3 ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ನೇವಿ ಫೋರ್ಸ್ನ ಚೀಫ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ಹಾಗೆ ಏರ್ ಫೋರ್ಸ್ನ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಜೊತೆಯಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ತಾ ಇದ್ರು ನನ್ನ ಕಲೀಗ ಅಭಿಷೇಕ್. ಒಂದ್ ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಈ ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಕುತೂಹಲ ಇರುತ್ತೆ. ನೀವು ಕಾಶ್ಮೀರ ಭಾಗದಲ್ಲೇ ಇದ್ದೀರಿ, ಗಡಿ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಚಟುವಟಿಕೆಗಳನ್ನು ಹತ್ತಿರದಿಂದ ಗಮನಿಸ್ತಾ ಇರ್ತೀರಿ. ಭಾರತೀಯ ಸೇನಾ ಪಡೆಗೆ ದೆಹಲಿಯಿಂದ ಬರ್ತಿರುವ ಇನ್ಸ್ಟ್ರಕ್ಷನ್ಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಮೊದಲನೇದಾಗಿ ಒಂದು ಪ್ಯಾಟರ್ನ್ ಅನ್ನ ನಾವು ಗಮನಿಸಬೇಕಾಗತ್ತೆ. ಇಲ್ಲಿಯವರೆಗೂ ಅಂದ್ರೆ ನಾವೆಲ್ಲರೂ ಬೆಂಗಳೂರಿನಲ್ಲಿ ಇದ್ದಾಗ ಯಾವುದೇ ಸಂದರ್ಭದಲ್ಲಿ ಕೇಳ್ತಿದ್ರು LOC ಬಳಿ ಗುಂಡಿನ ದಾಳಿ ಆಗ್ತಿತ್ತು, ಶೆಲ್ಲಿಂಗ್ ಆಗ್ತಿತ್ತು ಅಂತ ಕೇಳ್ತಾ ಇದ್ವಿ, ಡ್ರೋನ್ ಅಟ್ಯಾಕ್ ಆಗ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಆದರೆ ಇಲ್ಲಿ 76 ವರ್ಷಗಳಿಂದ ವಾಸ ಮಾಡ್ತಿರುವಂಥ ಒಬ್ಬ ಹಿರಿಯ ವಯಸ್ಸಿನ ನಾವು ವಾಸ ಮಾಡುವಂಥ ಸ್ಥಳದಲ್ಲಿರುವ ವ್ಯಕ್ತಿ ಹೇಳಿದ್ದು, ಇವತ್ತೇ ಮೊದಲ ಬಾರಿಗೆ ಶ್ರೀನಗರದಲ್ಲಿ ಡ್ರೋನ್ ಅಟ್ಯಾಕ್ ಆಗಿದೆ. ಇಲ್ಲಿ ಆರ್ಮಿಯ ದೊಡ್ಡ ಒಂದು ಕಂಟೋನ್ಮೆಂಟ್ ಇದೆ, ಆ ಕಂಟೋನ್ಮೆಂಟ್ ಅಂತ ಟಾರ್ಗೆಟ್ ಮಾಡಲಾಗಿದೆ. ಶ್ರೀನಗರದ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ, ಜಮ್ಮುವಿನ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ, ಆವಂತಿಪೋರದ ಏರ್ ಬೇಸ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿರುವಂತ ಉಗ್ರರಿಗೆ ಅಥವಾ ಆ ಪಾಕಿಸ್ತಾನದ ಸೈನ್ಯಕ್ಕೆ ಇಷ್ಟರ ಮಟ್ಟಿಗೆ ಫ್ರೀಡಮ್ ಸಿಕ್ಕಿದೆ, ಇಷ್ಟರ ಮಟ್ಟಿಗೆ ಧೈರ್ಯ ಬಂದಿದೆ ಅಂದರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋದು ಇಲ್ಲಿರುವಂಥ ಬೇಡಿಕೆ ಆಗಿರುವಂಥದ್ದು. ಇನ್ನು ದೆಹಲಿಯಲ್ಲಿ ತೆಗೆದುಕೊಳ್ತಿರುವ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಚಾಲ್ತಿಗೆ ಬರ್ತಿದೆ ಅಂತ ನಾವು ಮತ್ತೊಮ್ಮೆ ಸ್ಪೆಕ್ಯುಲೇಟ್ ಅನ್ನೋದಕ್ಕಿಂತ ಎಲಾಬರೇಟ್ ಮಾಡಬೇಕು ಅಂದರೆ, ದೆಹಲಿಯಲ್ಲಿ ಆದ ಬೆಳವಣಿಗೆಗಳ ಎಫೆಕ್ಟೇ ಏರ್ ಡಿಫೆನ್ಸ್ ಸಿಸ್ಟಮ್. ದೆಹಲಿಯಲ್ಲಿ ಆಗ್ತಿರುವಂಥ ಮಾತುಕತೆಗಳ ಎಫೆಕ್ಟೇ ನಾವು ಈ ಸದ್ಯದ ಮಟ್ಟಿಗೆ ಕ್ಯಾಮರಾದಲ್ಲಿ ತೋರಿಸಿದೆ ನಾವು ನೋಡ್ತಿರುವಂಥ ಆರ್ಮಿ ಡೆಪ್ಲಾಯ್ಮೆಂಟ್. ದೆಹಲಿಯಲ್ಲಿ ಆಗ್ತಿರುವಂಥ ಮಾತುಕತೆಗಳ ಒಂದು ಉತ್ತರ ಏನಿದೆ ಅದು ಇಲ್ಲಿ ಓಡಾಡ್ತಿರುವಂಥ ಸೇನೆಯ ವಾಹನಗಳು. ಪ್ರಾಬಬ್ಲಿ ನಾನು ನೀವು ಏರೋ ಇಂಡಿಯಾಗೆ ಹೋದಾಗ ನೋಡಿದಂಥ ಯುದ್ಧದ ವಾಹನಗಳು ಇಲ್ಲಿನ ರಸ್ತೆಯಲ್ಲಿರುವಂಥದ್ದು. ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮನೆಯ ಮುಂದೆ ಮೀಟರ್ಗಳ ಅಂತರದಲ್ಲಿ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಕಾರಣ ಏನು? ಇಲ್ಲಿರುವ ಜನರ ಭದ್ರತೆ, ದೇಶದ ಭದ್ರತೆ. ಇಲ್ಲಿರುವಂಥ ಜನರಿಗೆ ಫ್ರೀ ಹ್ಯಾಂಡ್ ಇರಬೇಕು, ಫ್ರೀಡಮ್ ಇರಬೇಕು, ನೆಮ್ಮದಿಯಾಗಿ ಓಡಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣದಿಂದಾಗಿ ದೆಹಲಿಯಲ್ಲಿನ ಮಾತುಕತೆಯನ್ನ ಇಲ್ಲಿಗೆ ಚಾಲ್ತಿಗೆ ತರಲಾಗ್ತಿದೆ. ಖಂಡಿತವಾಗಿಯೂ ಅಲ್ಲಿ ನಡೆಯುವಂಥ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಯಾರ ಗಮನಕ್ಕೂ ಬಾರದಂತೆ ನೋಡಿಕೊಳ್ಳಲಾಗ್ತಾ ಇದೆ. ನಾವು ಯಾವುದೇ ಪ್ರದೇಶಕ್ಕೆ ಹೋದ್ರೂ ಕೂಡ ನೀವು ಮಾಧ್ಯಮದವರಾಗಿದ್ದೀರಾ, ನಿಮ್ಮನ್ನ ಗೌರವಿಸುತ್ತೇವೆ, ಆದರೆ ಈ ಒಂದು ಬೌಂಡರಿಯನ್ನ ದಾಟಬೇಡಿ. ಯಾಕೆಂದ್ರೆ ಅದಕ್ಕಿಂತ ಮುಂದೆ ಸೆನ್ಸಿಟಿವ್ ವಿಚಾರಗಳಿರುವಂಥದ್ದು ನಾವು ನಿಮಗೆ ತಿಳಿಸಕ್ಕಾಗಲ್ಲ ಅಂತ ಸೂಕ್ಷ್ಮವಾಗಿ ತಿಳಿಸಿದಾಗ ನಾವು ಅವರ ಮಾತನ್ನ ಗೌರವಿಸಬೇಕಾಗುತ್ತೆ. ಇಲ್ಲಿ ದೆಹಲಿಯಲ್ಲಾದ ಮಾತುಕತೆಗಳನ್ನ ಚಾಲ್ತಿಗೆ ತರಲಾಗಿರುವಂಥದ್ದು ಕಣ್ಣಾರೆ ನೋಡಿದ್ದೇವೆ. ಸ್ಮಿತಾ. ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಕಾಲ್ ಕರೆದು ಜಗಳಕ್ಕೆ ಬರ್ತಾ ಇರೋ ಪಾಕಿಸ್ತಾನದ ಅಂತ್ಯದ ಕಾಲ ಶುರುವಾದಂತೆ ಕಾಣ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ರೊಚ್ಚಿಗೆದಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕಿಸ್ತಾನಿಗಳ ನೆತ್ತರು ಹರಿಯಲಿದೆ. ಪಾಕಿಸ್ತಾನ ಧ್ವಂಸ